ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರದಲ್ಲಿ ಮಿಡ್ ನೈಟ್ ಆಪರೇಷನ್. ಕಲಬೆರಕೆ ಹಾಲಿನ ಕರಾಳ ದಂಧೆ. ಬೇರು ಸಹಿತ ಕಿತ್ತೆಸೆಯಲು 30 ತಂಡಗಳಿಂದ ಏಕಕಾಲಕ್ಕೆ ದಾಳಿ. 1020 ಲೀಟರ್ ಹಾಲು ಜಪ್ತಿ. ಯುವಜನಕ್ಕೆ ಆಡಿದ್ದೇ ಆಟ, ಹೋಗಿದ್ದೇ ದಾರಿ ಅನ್ನುವ ಕಾಲದಲ್ಲಿ ಬಸವಣ್ಣ ಗುಡಿಗೆ ಕಾಯಕಲ್ಪ ನೀಡಲು ಮುಂದಾದ ಯುವಜನತೆ. ಹಿರಿಯರ ಮೆಚ್ಚುಗೆಗೆ ಪಾತ್ರರಾದ ಹೆಣ್ಣು ಮಕ್ಕಳು. ಹಿರಣೇಶ್ವರ ಕೆರೆ ಭಾಗದಲ್ಲಿಯೇ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಿಸಿ. ಸಿಎಂ ಸಿದ್ದರಾಮಯ್ಯಗೆ ಜಿಲ್ಲಾಧಿಕಾರಿಗಳ ಮೂಲಕ ಅಣೆಕಟ್ಟು ಅಚ್ಚುಕಟ್ಟುದಾರರಿಂದ ಮನವಿ. ಯುವ ನಾಯಕ ಸಂದೀಪ್ ರೆಡ್ಡಿಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಸಿಗಬಹುದು. ಶಾಸಕ ವಿಶ್ವನಾಥ್ ಅಭಯ ಹಸ್ತ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯ ಖಾಸಗಿ ಹಾಲಿನ ಕೇಂದ್ರಗಳಲ್ಲಿ ನಡೆಯುತ್ತಿದೆ ಎನ್ನಲಾದ ಕಲಬೆರಕೆ ಹಾಲಿನ ಕರಾಳ ದಂಧೆಯನ್ನ ಬೇರು ಸಹಿತ ಕಿತ್ತೆಸೆಯಲು ಜಿಲ್ಲಾಡಳಿತ ಇಂದು ನಸುಕಿನ ಜಾವವೇ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಹಾಲಿನಲ್ಲಿ ವಿಷಕಾರಿ ಅಂಶಗಳನ್ನು ಬೆರೆಸಿ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದ ಕೇಂದ್ರಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸುವ ಮೂಲಕ ಜಿಲ್ಲಾಡಳಿತ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಕಳೆದ ಕೆಲವು ದಿನಗಳಿಂದ ಖಾಸಗಿ ಹಾಲಿನ ಸಂಗ್ರಹಣಾ ಕೇಂದ್ರಗಳಲ್ಲಿ ಕಲಬೆರಕೆ ನಡೆಯುತ್ತಿದೆ ಎಂಬ ದೂರುಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿದ್ದವು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ರಹಸ್ಯ ಕಾರ್ಯಾಚರಣೆಗೆ ನೀಲನಕ್ಷೆ ಸಿದ್ಧಪಡಿಸಿದ್ದರು. ಅದರಂತೆ ಇಂದು ಬೆಳಗಿನ ಜಾವ 2:30ಕ್ಕೆ ಆಹಾರ ಸುರಕ್ಷತಾ ಇಲಾಖೆಯ 30 ವಿಶೇಷ ತಂಡಗಳು ಜಿಲ್ಲೆಯಾದ್ಯಂತ ಹರಡಿಕೊಂಡವು. ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ರಾಕೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಆಹಾರ ಸುರಕ್ಷತಾ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸೆಲ್ಲಿಂಗ್ ಸೆಂಟರ್ ಹಾಗೂ ಹಾಲಿನ ಉತ್ಪಾದನಾ ಘಟಕಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದ ಅಧಿಕಾರಿಗಳು ಯಾವುದೇ ದಾಖಲೆಗಳಿಲ್ಲದ ಹಾಗೂ ಸಂಶಯಾಸ್ಪದವಾಗಿ ಕಂಡುಬಂದ ಒಟ್ಟು 40 ಹಾಲಿನ ಮಾದರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೈ ತೋರಿಸು, ಕೈ ಇಡು. ಅದಾಕು. ತೆಗೆಯೋದು. ತೆಗಿ. ಎತ್ತದ ಇನ್ನೊಂದ್ಸಲ ಎತ್ತ. ತೆಳುವಿದೆ, ಅದು ಗಟ್ಟಿ ಇದೆಯಲ್ಲ, ಈ ಕ್ಯಾನ್ ತೆಳುವಿದೆ. ಈ ಮಾದರಿಗಳನ್ನು ಕೂಡಲೇ ಬೆಂಗಳೂರಿನ ರಾಜ್ಯ ಆಹಾರ ಪ್ರಯೋಗಾಲಯಕ್ಕೆ ವೈಜ್ಞಾನಿಕ ವಿಶ್ಲೇಷಣೆಗಾಗಿ ಕಳುಹಿಸಲಾಗಿದೆ. ಈ ಬೃಹತ್ ಕಾರ್ಯಾಚರಣೆಯ ಹಾದಿಯಲ್ಲಿ ಮುಳಬಾಗಿಲು ತಾಲೂಕಿನ ಸಿ ಕೊರವನೂರು ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಮಹತ್ವದ ಯಶಸ್ಸು ಸಿಕ್ಕಿದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ತಂಡವು ಅಕ್ರಮವಾಗಿ ಹಾಲನ್ನ ಸಾಗಾಟ ಮಾಡುತ್ತಿದ್ದ ಬುಲೆರೋ ವಾಹನವನ್ನ ತಡೆದು ತಪಾಸಣೆ ನಡೆಸಿದೆ. ಈ ವೇಳೆ ವಾಹನದಲ್ಲಿ ಇದ್ದ 28 ಕ್ಯಾನ್ಗಳಲ್ಲಿ ತುಂಬಿದ್ದ ಸುಮಾರು 1120 ಲೀಟರ್ ಕಲಬೆರಕೆ ಹಾಲನ್ನು ಪತ್ತೆ ಹಚ್ಚಿ ಜಪ್ತಿ ಮಾಡಲಾಗಿದೆ. ಈ ಸಂಬಂಧ ವಾಹನದ ಚಾಲಕ ಹಾಗೂ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು, ಜಿಲ್ಲೆಯ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಕಲಬೆರಕೆ ಹಾಲಿನ ದಂಧೆಯನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಹಾಲಿನಲ್ಲಿ ವಿಷಕಾರಕ ಅಂಶಗಳನ್ನು ಬೆರೆಸುವುದು ಅತ್ಯಂತ ಗಂಭೀರ ಅಪರಾಧ. ಇಂತಹ ಕೃತ್ಯದಲ್ಲಿ ತೊಡಗಿರುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಪರವಾನಗಿ ರದ್ದುಪಡಿಸುವುದಲ್ಲದೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಕಾರ್ಯಾಚರಣೆಯ ವೇಳೆ ಅಧಿಕಾರಿಗಳು ಹಾಲಿನ ಡೈರಿಗಳ ಮಾಲೀಕರಿಗೆ ಆಹಾರ ಸುರಕ್ಷತಾ ಕಾಯ್ದೆಯ ನಿಯಮಗಳ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದರು. ಈ ಭರ್ಜರಿ ದಾಳಿಯಿಂದಾಗಿ ಜಿಲ್ಲೆಯ ಕಲಬೆರಕೆ ಹಾಲಿನ ದಂಧೆಕೋರರಲ್ಲಿ ನಡುಕ ಶುರುವಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಪುರಾತನ ಕಾಲದಲ್ಲಿ ಇದ್ದ ದೇವಾಲಯಗಳು ಮೂಲೆ ಗುಂಪಾಗುತ್ತಿದ್ದು ಹೊಸ ದೇವಾಲಯಗಳ ಕಡೆ ಚಿತ್ತ ಮೂಡುತ್ತಿದೆ. ಆದರೆ ಹಳೆ ಕಾಲದ ದೇವರುಗಳಲ್ಲಿ ಪವರ್ಫುಲ್ ಶಕ್ತಿ ಇರುತ್ತೆ. ಮಾತು ಕೇಳದ ಇಂದಿನ ಯುವಜನಕ್ಕೆ ಆಡಿದ್ದೇ ಆಟ ಹೋಗಿದ್ದೇ ದಾರಿ ಎಂದು ದೇವಾಲಯಗಳನ್ನೇ ತಮ್ಮ ಅಡ್ಡದಾರಿ ಆಟಗಳಿಗೆ ಅಡ್ಡಿಯಾಗಿ ಮಾಡಿಕೊಳ್ಳುತ್ತಿರುವ ಈ ಕಾಲದಲ್ಲಿ ಅದಕ್ಕೆ ಅಪಾಯವೆಂಬಂತೆ ಇಲ್ಲೊಂದು ಗ್ರಾಮದಲ್ಲಿ ಸುಮಾರು 200 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಬಸವಣ್ಣ ಗುಡಿಗೆ ಕಾಯಕಲ್ಪ ನೀಡಲು ಯುವ ಜನರು, ಅದರಲ್ಲೂ ಹೆಣ್ಣು ಮಕ್ಕಳೇ ಮುಂದಾಗಿದ್ದು ಹಿರಿಯರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಬನ್ನಿ ಅದ್ಯಾವ ಊರು ನೋಡೋಣ. ಹೌದು, ಊರೊಳಗಿರುವ ರಾಮನ ಗುಡಿ ಸೋರ್ತಿದ್ರು ಒಂದಿಷ್ಟು ಚಪ್ಪರ ಹಾಕೋಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಅಯೋಧ್ಯೆಗೆ ಹೋಗ್ತಾರೆ. ಗ್ರಾಮದಲ್ಲಿರೋ ವೆಂಕರಾಮನಿಗೆ ಗೋವಿಂದ ಅನ್ನೋಲ್ಲ, ಆದ್ರೆ ದೂರದ ತಿರುಪತಿಗೆ ಹೋಗಿ 2-3 ದಿನ ಕಾದುಕೊಂಡು ಹೊಡೆಸಿಕೊಂಡು ಬರ್ತಾರೆ ಅನ್ನೋ ಗಾದೆ ಮಾತಿಗೆ ತದ್ವಿರುದ್ಧವಾಗಿ ತಮ್ಮೂರಲ್ಲೇ ಇರುವ ಪುರಾತನ ಕಾಲದ ಬಸವಣ್ಣ ಗುಡಿಗೆ ಕಾಯಕಲ್ಪ ನೀಡಲು ಮುಂದಾಗಿರುವುದು ಹಿರಿಯರ ಪ್ರಶಂಸೆಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಹಳೆಯದಾದ ಬಸವಣ್ಣ ಗುಡಿಯನ್ನ ಕೆಲವು ಪುಂಡ ಪೋಕರು ಕುಡುಕರ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ರು. ಬಸವಣ್ಣ ದೇವರಿಗೆ ಪೂಜೆ ಸಲ್ಲಿಸದೆ ಬಿಟ್ಟು ದೇವಾಲಯ ತುಂಬೆಲ್ಲ ಮಣ್ಣು, ಗುಡ್ಡೆ, ಕಸ, ಕಡ್ಡಿ, ಸುತ್ತಮುತ್ತ ಕಲ್ಲು ಗುಡ್ಡೆಗಳ ರಾಶಿಗಳಿಂದ ತುಂಬಿ ಹೋಗಿತ್ತು. అన్న ఎంత బాగుందన్న బసవಣ್ಣ మేము చూసే ఉండలేదు నిజంగా ఇదివరకు. ದೇವಾಲಯದ ಮುಂದೆ ಇರುವ ಸರ್ಕಾರಿ ಶಾಲೆಗೂ ಭದ್ರತೆ ಇಲ್ಲದಂತಾಗಿತ್ತು. ದೇವಾಲಯದ ಕಡೆ ದಯೆ ತೋರಿ ಎಂದು ಗ್ರಾಮದ ಮುಖಂಡರುಗಳಿಗೆ ಎಷ್ಟು ಬಾರಿ ಹೇಳಿದ್ರೂ ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ಮಹಿಳಾ ಸಂಘ ಕಟ್ಟಿಕೊಂಡು ಹೆಣ್ಮಕ್ಳಿಗೆ ಒಂದಷ್ಟು ಒಳ್ಳೆ ದಾರಿ ತೋರಿಸುತ್ತಾ ಗ್ರಾಮದ ಯುವ ಜನರನ್ನ ಸರಿದಾರಿಯತ್ತ ಮುನ್ನಡೆಸುತ್ತಿರುವ ರಮ್ಯಾ ಮತ್ತು ಅವರ ತಂಡ ಮುಂದೆ ಬಂದು ದೇವಾಲಯದ ಸುತ್ತೆಲ್ಲ ಸ್ವಚ್ಛಗೊಳಿಸಿ, ದೇವಾಲಯದ ಒಳಗೆ ಇದ್ದ ಕಸ, ಕಡ್ಡಿ, ಮಣ್ಣು, ಮಸಿ ಸ್ವಚ್ಛಗೊಳಿಸಿ ದೇವರಿಗೆ ಪೂಜೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ. ಬಸವಣ್ಣ ಗುಡಿ ಈಗ ಸುಂದರ ಹಾಗೂ ಸ್ವಚ್ಛ ದೇವರ ಗುಡಿಯಂತೆ ಕಾಣ್ತಿದೆ. ಊರಿಗೆ ಹಿಡಿದ ಗ್ರಹಣ ಬಿಟ್ಟು ಇನ್ಮುಂದಾದ್ರೂ ಈ ಗ್ರಾಮ ಅಭಿವೃದ್ಧಿಯತ್ತ ಸಾಗಲಿ ಎಂದು ಬಸವಣ್ಣನನ್ನ ಬೇಡಿಕೊಳ್ಳುತ್ತೇನೆ ಎಂದು ಅರ್ಚಕ ಮಂಜುನಾಥ ಸ್ವಾಮಿ ದೇವಾಲಯ ಸ್ವಚ್ಛಗೊಳಿಸಿ ಪುನರ್ ಸ್ಥಾಪನೆಗೆ ಪಣ ತೊಟ್ಟಿರುವ ತಂಡಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಶಂಸನೀಯ ಮಾತುಗಳನ್ನ ಆಡಿದ್ದಾರೆ. ಆತನ ಕಾಲದಿಂದ ಇಲ್ಲಿ ಕೊಠಾರ ಬಂಡೆ ಇರ್ತಾ ಇತ್ತು. ಕೊಠಾರ ಬಂಡೆ ರಾಗಿ ಹೊಲ ಎಲ್ಲ ಹಾಕ್ಬಿಟ್ಟು ಇಲ್ಲೇ ನಾವು ಹಸನ್ ಮಾಡಿಬಿಟ್ಟು ರಾಗಿ ಭತ್ತ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಕೆಲವು ಇದು ಮಾಡಿಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ಟು ವಿಗ್ರಹ ಕೂಡ ಕೆಲ್ಸ ಹಾಕಿದ್ದಾರೆ. ಇಲ್ಲೇ ಬಂದು ಏನಾರ ಮಾಡ್ಕೊಂಡು ಏನಾರ ವಿಚಾರಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಆ ಬಸವಣ್ಣ ಇಲ್ಲಿದ್ದಿದ್ದು ಹತ್ತು ಕಡೆ ತೊಳ್ಳಾಕಿದೆ ಇದು ಮಾಡಿದ ಊರಿಗೆ ಅನಿಷ್ಟ ಬಂದುಬಿಟ್ಟಿತ್ತು. ಇಲ್ಲಿ ಬಂದು ಅಭಿಷೇಕ ಮಾಡಿಬಿಟ್ಟು ಪ್ರತಿ ಸೋಮವಾರ ಬೆಳಗಿನ ಜಾವ 5 ಗಂಟೆಗೆ ಬಂದು ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಮಣ್ಣು ಗುಡ್ಡು ಎಲ್ಲ ರಾಶಿ ಹಾಕೋದು. ನಮ್ಮ ಮೆಂಬರ್ಗೆ ಹೇಳಿದ್ವಿ, ಯಾರು ಇದು ಮಾಡ್ಕೊಂಡಿದ್ರು, ಅದರಿಂದ ನಾವು ಬಿಟ್ಬಿಟ್ವಿ. ಇಲ್ಲೆಲ್ಲ ರಾಶಿ ಗಟ್ಟೆ ಇತ್ತು. ಈ ಮಗುಗೆ ಹೇಳಿದೆ, ಅಮ್ಮೆ ಅಂತ ಮಗುವಿಗೆ, ಈ ಮಗು ಬಂದು ಆಯ್ತು ಸ್ವಾಮಿ ನಾನು ಕ್ಲೀನ್ ಮಾಡ್ಕೊಡ್ತೀನಿ, ನೀನು ಪೂಜೆ ಮಾಡ್ಕೊ, ಇದು ಮಾಡ್ಕೊ ಅಂತ ಹೇಳೋದು ಅಷ್ಟು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಪಾತಪಾಳ್ಯದ ಬಳಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಗಂಟ್ಲಮಲ್ಲಮ್ಮ ಅಣೆಕಟ್ಟು ನಿರ್ಮಾಣ ಮಾಡಲು ಗುರುತಿಸಿರುವ ಸ್ಥಳದಿಂದ ಸುಮಾರು 34 ಕುಟುಂಬಗಳು ಬೀದಿ ಪಾಲಾಗಲಿವೆ. ಆದ್ದರಿಂದ ಉದ್ದೇಶಿತ ಗಂಟ್ಲಮಲ್ಲಮ್ಮ ಡ್ಯಾಂ ಹಿರಣ್ಯೇಶ್ವರ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರ್ಮಿಸಿ. ಅಲ್ಲಿ ಖರ್ಚು ಕಡಿಮೆಯಾಗುತ್ತೆ, ಯಾರಿಗೂ ತೊಂದರೆಯೂ ಆಗೋಲ್ಲ, ಪರಿಹಾರ ಕೊಡುವುದೂ ಇರುವುದಿಲ್ಲ. ಈ ಬಗ್ಗೆ ಮನವರಿಕೆ ಮಾಡಿಕೊಡಲು ಗಂಟ್ಲಮಲ್ಲಮ್ಮ ಅಣೆಕಟ್ಟು ಸಂತ್ರಸ್ತರ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದ್ರು. ರೈತರ ಮೇಲೆ ದೌರ್ಜನ್ಯ ನಿಲ್ಲಲೇಬೇಕು.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹಿಂದುಳಿದ ಮತ್ತು ಬರಪೀಡಿತ ಪ್ರದೇಶವೆಂದು ಗುರುತಿಸಲಾಗಿದ್ದು ಆ ಭಾಗದ ಜನರು ಭೂಮಿ ಮೇಲ್ಮೈ ನೀರನ್ನಷ್ಟೇ ಬಳಸುವುದು ಸೂಕ್ತ ಎಂದು ಎಲ್ಲ ಇಲಾಖೆಗಳು ತಿಳಿಸಿವೆ. ಅಂತಹ ಪ್ರದೇಶಕ್ಕೆ ನೀರು ನಿಲ್ಲಿಸುವ ಅಣೆಕಟ್ಟುಗಳ ಅವಶ್ಯಕತೆ ತುಂಬಾ ಇದೆ. ಈಗಾಗಲೇ ಪರಕೋಡು ಅಣೆಕಟ್ಟು ನಿರ್ಮಿಸಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಕೆಲ ಭಾಗಗಳಿಗೆ ಕುಡಿಯುವ ನೀರು ಒದಗಿಸಲಾಗುತ್ತಿದೆ. ಇನ್ನು ಕೆಲವು ಪ್ರದೇಶಗಳಿಗೆ ನೀರಿನ ಕೊರತೆ ಇದೆ. ಹಾಗಾಗಿ ಶಾಸಕ ಸುಬ್ಬಾರೆಡ್ಡಿ ಪಾತಪಾಳಿಯ ಬಳಿ ಗಂಟ್ಲ ಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಿ ಆ ಭಾಗದ ಜನರಿಗೆ ಕುಡಿಯುವ ನೀರು ಕೊಡುವ ಮಹತ್ತರ ಯೋಜನೆಯನ್ನು ರೂಪಿಸಿದ್ದಾರೆ. ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಶಾಸಕರಾಗಿದ್ದಾಗಲೂ ಗಂಟ್ಲ ಮಲ್ಲಮ್ಮ ಅಣೆಕಟ್ಟು ಪ್ರಸ್ತಾಪ ಮಾಡಿದ್ರು. ಅದೀಗ ಕೈಗೂಡಿದೆ. ಆದರೆ ಮೊದಲು ಗುರುತಿಸಿದ್ದ ಹಿರಣೀಶ್ವರ ಕೆರೆ ಅಚ್ಚುಕಟ್ಟು ಬಿಟ್ಟು ವ್ಯವಸಾಯ ಜಮೀನುಗಳು ಇರುವ ಕಡೆ ಅಣೆಕಟ್ಟು ಕಟ್ಟಲು ಮುಂದಾಗಿರುವುದರಿಂದ ತುಂಡು ಭೂಮಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ಸುಮಾರು 34 ಕುಟುಂಬಗಳು ಜಮೀನು ಕಳೆದುಕೊಂಡು ಬೀದಿ ಪಾಲಾಗುತ್ತಾರೆ. ಆದ್ದರಿಂದ ಕೆರೆ ಪ್ರದೇಶದಲ್ಲಿ 2 ಬೆಟ್ಟಗಳ ಮಧ್ಯೆ ಅಣೆಕಟ್ಟು ನಿರ್ಮಿಸಿ ನಮ್ಮ ಕೃಷಿ ಜಮೀನುಗಳನ್ನು ಉಳಿಸಿಕೊಡಿ ಎಂದು ಗಂಟ್ಲ ಮಲ್ಲಮ್ಮ ಅಣೆಕಟ್ಟು ಸಂತ್ರಸ್ತರ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಜಿಲ್ಲಾಧಿಕಾರಿ ಪ್ರಭುರವರ ಮೂಲಕ ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಸಲ್ಲಿಸಿದ್ರು. ಕೇಪಲ್ ತಾಲೂಕು ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ಡ್ಯಾಮ್ ನಿರ್ಮಾಣಕ್ಕಾಗಿ ಪ್ರಪೋಸಲ್ ಬಂದೈತೆ. ಅಲ್ಲಿ ನಾವು ಸಂತ್ರಸ್ತರು, ನಾವು ಜಮೀನ್ದಾರರಿದ್ದೀವಿ. ನಾವೆಲ್ಲ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ SC ST ಮೈನಾರಿಟೀಸ್ ಇದ್ದೀವಿ. ನಮಗಿರೋದು ಅಷ್ಟು ಜಮೀನು. ಆ ಜಮೀನು ಕಳ್ಕೊಂಡ್ರೆ ಬೇರೆ ನಮಗಿಲ್ಲ. ಇವಾಗ ಡ್ಯಾಮ್ ಕಟ್ಟಲಿ, ನಮ್ಗೆ ಪರ್ಯಾಯ ಜಮೀನು ಕೊಡಲಿ. ಇಲ್ಲ ಅಂತಂದರೆ ನಮ್ಗೆ ಬೇರೆ ವ್ಯವಸ್ಥೆ ಮಾಡಲಿ. ನಮ್ಗೆ ದುಡ್ಡು ಬೇಡ. ಅವ್ರ ಡ್ಯಾಮ್ ಇದೆ, ಡ್ಯಾಮ್ಗೆ ಜಾಗ ಐತೆ, ಕೆರೆ ಕಟ್ಟೆ ಐತೆ, ಅದ್ರ ಮೇಲೆ ಕಟ್ಟಿ ನಮ್ಮನ್ನು ಕಾಪಾಡಲಿ, ದೇಶನೂ ಕಾಪಾಡಲಿ. ಇರೋದು ಇಷ್ಟೋ ಜಮೀನು ವಾರಸದಾರರಾಗೆ ನಾವು ಬಂದೈತೆ. ಸುತ್ತಲೂ ಕಾಡೈತೆ, ಮಧ್ಯೆ ಊರೈತೆ, ಹತ್ರ ಐತೆ, ಜನಸಂಖ್ಯೆ ಜಾಸ್ತಿ ಐತೆ. ಜನಸಂಖ್ಯೆ ತಕ್ಕಷ್ಟಲ್ಲಿ ಜಮೀನಿಲ್ಲ. ನಮಗೆ ಜಮೀನು ಕಡಿಮೆ ಇದೆ, ನೀರು ಕಡಿಮೆ ಇದೆ, ಹಿಡುವಳಿ ಜಮೀನು ಕಡಿಮೆ ಇದೆ. ಹೀಗಾಗಿ ನಮಗೆ ಇರೋ ಅಷ್ಟೋ ಜಮೀನು ನಾವು ಕೊಡೋಕ್ಕೆ ಸಿದ್ಧರಿಲ್ಲ. ಫಾರೆಸ್ಟ್ ಜಮೀನು ಖಾಲಿಯಾಗೈತೆ. ಅಲ್ಲಿ ಜಮೀನು ಅಲ್ಲಿ ಡ್ಯಾಮ್ ಮಾಡೋದ್ರಿಂದ ಇಡೀ ತಾಲೂಕಿಗೆ ಸಾಕಷ್ಟು ನೀರು ಅಲ್ಲೇ ಶೇಖರಣೆ ಆಗುತ್ತೆ. ನಮಗೂ ಕೊಡಲಿ ನೀರು, ಅವ್ರಿಗೆ ಕೊಡಲಿ, ಶುದ್ಧ ನೀರು ಕೊಡಲಿ. ನಮ್ಗೆ ಸಂತೋಷ. ಡ್ಯಾಮ್ ಬೇಕು, ನಮ್ಮ ಜಮೀನು ಬಿಟ್ಕೊಡಲ್ಲ. DC ಆಫೀಸ್ ಮುಂದೆ ನಾವು ಧರಣಿ ಮಾಡ್ತಾ ಇದ್ದೇವೆ. ನಮ್ಮ ಜಮೀನು ಉಳಿಸ್ಕೋಬೇಕು, ನಮಗೆ ಡ್ಯಾಮು ಬೇಕು, ನಮ್ಮ ಜಮೀನು ಬೇಕು. ಹೋರಾಟಗಾರರು ಪ್ರಸ್ತಾಪಿಸಿರುವ ಸ್ಥಳದಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಅಣೆಕಟ್ಟೆಗೆ ಕೆಲವು ರೈತರಿಗೆ ಪರಿಹಾರ ಕೊಡಬೇಕಾಗುತ್ತದೆ. ಜತೆಗೆ ಅದನ್ನೇ ನಂಬಿ ಜೀವನ ಮಾಡಿಕೊಳ್ಳುತ್ತಿರುವ ರೈತರು ಬೀದಿ ಪಾಲಾಗುವುದನ್ನು ತಪ್ಪಿಸಬಹುದಾಗಿದೆ. ಅಲ್ಲದೆ ಕೆರೆ ಅಚ್ಚುಕಟ್ಟು ಸರ್ಕಾರಿ ಜಮೀನು ಆಗಿರುವುದರಿಂದ ಯಾರಿಗೂ ತೊಂದರೆಯೂ ಆಗೋಲ್ಲ. ಸ್ವಲ್ಪ ಮೇಲೆ ಬಂದರೂ ಡ್ಯಾಂ ತುಂಬಿ ಹರಿಯಲು ಅನುಕೂಲವಾಗುತ್ತದೆ. ಡ್ಯಾಂ ನಿರ್ಮಾಣಕ್ಕೆ ನಮ್ಮ ಸ್ವಾಗತವಿದೆ. ಸದಾ ಸಾಮಾನ್ಯ ಜನರ ಪರ ತೀರ್ಮಾನ ತೆಗೆದುಕೊಳ್ಳುವ ಸಿದ್ದರಾಮಯ್ಯ ಈ ಭಾಗದ ಸಣ್ಣ ರೈತರ ಬಗ್ಗೆಯೂ ಯೋಚಿಸಿ ಅಣೆಕಟ್ಟು ನಿರ್ಮಾಣದ ಸ್ಥಳ ಬದಲಾವಣೆ ಮಾಡಿಕೊಡ್ತಾರೆ ಎಂಬ ಭರವಸೆಯನ್ನ ಇಟ್ಟಿದ್ದೇವೆ ಎಂದು ಮನವಿಯಲ್ಲಿ ಹೋರಾಟಗಾರರು ಉಲ್ಲೇಖಿಸಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿವಲಿಂಗೇಗೌಡ RSS ಅನ್ನ ಬೈದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಸೆ. ನಾನು ಬಾವಿಗಿಳಿದು ಪ್ರತಿಭಟನೆಯಲ್ಲಿದ್ದೆ. ಆಗ ಅವರೇನು ಮಾತಾಡಿದ್ರು ಅನ್ನೋದು ಸರಿಯಾಗಿ ಕೇಳಿಸಿಲ್ಲ. ಹೊರಗೆ ಬಂದು ನೋಡಿದ ಮೇಲೆ ತಿಳಿಯಿತು. ಅದೇ ಮಾತನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಅವರಿಗೆ ತಕ್ಕ ಶಾಸ್ತಿ ಆಗಿರೋದು. ಇರಲಿ, ಇನ್ನೂ ಚರ್ಚೆ ಇದೆಯಲ್ಲ, ನೋಡೋಣ ಎಂದು ಯಲಹಂಕ ಶಾಸಕ ವಿಶ್ವನಾಥ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಇನ್ನ ಉಳಿದಂತೆ ತಮ್ಮ ವಾರ್ಡ್ಗಳಿಗೆ ನಮ್ಮ
ಚಿಕ್ಕಬಳ್ಳಾಪುರ ಹೊರವಲಿಯ ಕಂದವಾರ ನಿರಾಶ್ರಿತರ ತಾಣದಿಂದ ಇಡೀ ಕ್ಷೇತ್ರದ ಬಡವರಿಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ 10,000 ಬೆಡ್ಶೀಟ್ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಪ್ರಾರಂಭೋತ್ಸವಕ್ಕೆ ಯಲಹಂಕ ಶಾಸಕ ವಿಶ್ವನಾಥ್ ಚಾಲನೆ ನೀಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯುವ ನಾಯಕ ಸಂದೀಪ್ ರೆಡ್ಡಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಬಹುದು. ಪಕ್ಷದ ರಾಷ್ಟ್ರೀಯ ನಾಯಕನೇ 45 ವರ್ಷದ ಯುವಕ ಆಗಿದ್ದರೆ ಹಾಗೆ ನೋಡಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಿಗಿಂತಲೂ ಹೆಚ್ಚಿನ ಚಟುವಟಿಕೆಗಳನ್ನು ಸಂದೀಪ್ ರೆಡ್ಡಿ ಮಾಡ್ತಿದ್ದಾರೆ. ಕೈಯಿಂದ ಯಾವುದೇ ಹುದ್ದೆ ಇಲ್ಲದೆಯೇ ಇಷ್ಟೊಂದು ಕಾರ್ಯಕ್ರಮ ಮಾಡಿ ಪಕ್ಷಕ್ಕೆ ಉತ್ತಮ ಹೆಸರು ತರ್ತಿದ್ದಾರೆ ಎಂದು ಹೇಳುವ ಮೂಲಕ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಸಂದೀಪ್ ರೆಡ್ಡಿಗೆ ಮತ ಹಾಕುವ ಸೂಚನೆ ನೀಡಿದರು. ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಡ್ಬರ್ತೀವಿ. ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದ್ರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ. ಸಂದೀಪ್ ರೆಡ್ಡಿ ಮಾತನಾಡಿ, ನನಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪಟ್ಟ ನೀಡಿ ವಾಪಸ್ಸು ಪಡೆದ ಬಗ್ಗೆ ವಿಶ್ವನಾಥ್ ಅಣ್ಣನಿಗೂ ಬೇಸರ ಇದೆ. ಹಾಗಾಗಿಯೇ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುವ ಭರವಸೆ ಇದೆ ಎಂದು ಹೇಳಿರಬಹುದು. ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನ ಸದುಪಯೋಗ ಪಡಿಸಿಕೊಳ್ತೇನೆ. ಇಲ್ಲದೆ ಹೋದ್ರೂ ನನ್ನ ಸೇವೆ ಮುಂದುವರಿಯುತ್ತದೆ. ಸೇವೆಗೆ ಯಾವುದೇ ಹುದ್ದೆ ಬೇಕೇ ಬೇಕಂತೇನೂ ಇಲ್ಲ. ಇವತ್ತು ನಾನು ಕ್ಷೇತ್ರದಾದ್ಯಂತ 10,000 ಹೊದಿಕೆ ಬ್ಯಾಗ್ ಹಂಚಿಕೆ ಮಾಡ್ತಿದ್ದೇನೆ. ಎಷ್ಟೋ ಜನ ಚಳಿಯಿಂದ ರಕ್ಷಣೆ ಪಡೆಯುತ್ತಾರೆ. ಅದೇ ನನ್ನ ಸೇವೆಗೆ ತಂದ ತೃಪ್ತಿ ಎಂದು ಭಾವಿಸಿಕೊಳ್ಳುತ್ತೇನೆ ಎಂದು ತಮ್ಮ ಸಮಾಜ ಸೇವೆಯನ್ನು ಸಮರ್ಥಿಸಿಕೊಂಡರು. ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಒಂದು 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನ, ಜೊತೆಗೆ ಜೂಟ್ ಬ್ಯಾಗ್ಸ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋ ಕಡೆಗೆ ಕೊಡೋಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕಾಗಿತ್ತು. ವಿಶ್ವಣ್ಣನವರು ಕರೆದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಡ್ಶೀಟ್ ಅನ್ನು ನೀಡಲಾಗಿದೆ ಬಂಧುಗಳೇ. ಇನ್ನ ಉಳಿದಂತೆ ತಮ್ಮ ವಾರ್ಡ್ಗಳಿಗೆ ನಮ್ಮ ಲೋಕಾಯುಕ್ತ ನಿರ್ದೇಶನದಂತೆ ವಿವಿಧೆಡೆ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಕಾರ್ಯ ಪ್ರಗತಿ ಕಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಕಾರ್ಯವ್ಯಾಪ್ತಿಗೆ ಒಳಪಡುವ ಹಳ್ಳಿಗಳ ಪೈಕಿ 4-5 ಹಳ್ಳಿಗಳನ್ನು ಬ್ಲಾಕ್ ಸ್ಪಾಟ್ಗಳನ್ನಾಗಿ ಗುರುತಿಸಿ ಜಿಪಿಎ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಗುರುತಿಸಿರುವ ಬ್ಲಾಕ್ ಸ್ಪಾಟ್ಗಳಲ್ಲಿ ಪ್ರತಿ ವಾರಕ್ಕೊಮ್ಮೆ ಸ್ವಚ್ಛತೆ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಎಂದು ಪಿಡಿಒ ಗಂಗರಾಜು ಹೇಳಿದರು. ಲೋಕಾಯುಕ್ತರವರ ನಿರ್ದೇಶನದಂತೆ ಎಲ್ಲ ಮಾನ್ಯ ಲೋಕಾಯುಕ್ತರು ನಮಗೆ ಎಲ್ಲ ಕಡೆ ಸೂಚಿಸಿರುವಂತೆ ಮಾನ್ಯ ಲೋಕಾಯುಕ್ತರ ಅಣತಿಯಂತೆ ನಾವು ಎಲ್ಲ ಕಡೆ ಈಗಾಗಲೇ ಬ್ಲಾಕ್ ಸ್ಪಾಟ್ಗಳನ್ನ ಗುರುತಿಸಿದ್ವಿ. ಬ್ಲಾಕ್ ಸ್ಪಾಟ್ಗಳನ್ನ ನಿಯಮಿತವಾಗಿ ಈಗಾಗಲೇ ನಾವು GPLF ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವರೊಂದಿಗೆ ಬ್ಲಾಕ್ ಸ್ಪಾಟ್ನ ಪ್ರತಿ ವಾರಕ್ಕೊಮ್ಮೆ ನಾವು ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಗ್ರಾಮದಲ್ಲಿ ಬ್ಲಾಕ್ ಸ್ಪಾಟ್ ಗುರುತಿಸುವಂಥದ್ದು ಮತ್ತು ನಮ್ಮ ನೀರುಗಂಟೆ ಯೋಜನೆ ಮತ್ತು ನೀರು ನಿರ್ವಾಹಕರನ್ನ ಬ್ಲಾಕ್ ಸ್ಪಾಟ್ಗಳ ಹತ್ರ ನಾವು ಕಾವಲಿಗೆ ಹಾಕೋದು, ಈ ಥರ ಒಂದೆಲ್ಲ ಕೆಲಸಗಳನ್ನ ಮಾಡಿ ಬ್ಲಾಕ್ ಸ್ಪಾಟ್ಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 2,000ರಿಂದ 3,000 ರೂಪಾಯಿವರೆಗೂ ನಾವು ದಂಡನ ಸಹಿತ ಈ ಬ್ಲಾಕ್ ಸ್ಪಾಟಲ್ಲಿ CSC ಅವರಿಗೆ ನಾವು ಹಾಕ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಈಗಾಗಲೇ ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಘನ ಮತ್ತು ದ್ರವ ಸಂಪನ್ಮೂಲ ಘಟಕದಲ್ಲಿ ಇವೆರಡು ಏನು ನಮ್ಮ ಸಂಪನ್ಮೂಲ ಹೇಳಿದೆ, ಘನ ಮತ್ತು ತ್ಯಾಜ್ಯ ಅಲ್ಲದ ಸಂಪನ್ಮೂಲ ಪರಿಷ್ಕರಣೆ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈಗ ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಕೆಲವೇ ಗ್ರಾಮ ಪಂಚಾಯಿತಿಗಳು ಹಸಿ ಕಸ ಸಂಗ್ರಹಣೆಯಲ್ಲಿ ತೊಡಗಿಕೊಂಡಿದ್ದು, ಅದರಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಿಂದ ಹಸಿ ಕಸವನ್ನು ಸಂಗ್ರಹಿಸಿ ಬಯೋ ಕಲ್ಚರ್ ಹಾಕಿ ಗೊಬ್ಬರವನ್ನಾಗಿ ಪರಿವರ್ತಿಸುವುದರ ಮೂಲಕ ಯಶಸ್ವಿಯಾಗಿದೆ. ಸುಮಾರು 2.5 ವರ್ಷದಿಂದ ಈ ಕಾರ್ಯ ಮಾಡಲಾಗಿದೆ. 2 ತಿಂಗಳ ಹಿಂದೆಯಷ್ಟೇ ಗೊಬ್ಬರ 50,000 ರು ಹರಾಜಿನಲ್ಲಿ ತಂದುಕೊಟ್ಟಿದೆ. ಸಂಪನ್ಮೂಲ ವೃದ್ಧಿಯ ಜೊತೆಗೆ ಬ್ಲಾಕ್ ಸ್ಪಾಟ್ಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಿ ಸೂಕ್ತ ಕ್ರಮ ವಹಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು.
ಇನ್ನು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣ್ಣೇಶ್ವರ ಕಸ ವಿಲೇವಾರಿ ಘಟಕದ ನಿರ್ವಹಣೆಯು ಮಾದರಿಯಾಗಿದ್ದು, ಸ್ಥಳೀಯ ಬೈಚಾಪುರ, ಯರ್ತಿಗಾನಹಳ್ಳಿ ಸೇರಿದಂತೆ 4-5 ಕಡೆಗಳ ಬ್ಲಾಕ್ ಸ್ಪಾಟ್ಗಳ ಮೇಲೆ ಹದ್ದಿನ ಕಣ್ಣು ಗ್ರಾಮ ಪಂಚಾಯಿತಿ ಇಟ್ಟಿರುವುದು ಜನರ ಆರೋಗ್ಯ ಮತ್ತು ಸ್ವಚ್ಛತೆಗೆ ನಿದರ್ಶನವಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪಂಚಾಯಿತಿ ಸದಸ್ಯರ ಪರಸ್ಪರ ಸಹಕಾರ ಹಾಗೂ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂಬ ದೃಢ ಸಂಕಲ್ಪದ ಪ್ರತಿಫಲ ಈ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಗ್ರಾಮ ಸೌಧದ ನೂತನ ಸುಸಜ್ಜಿತ ಕಟ್ಟಡವನ್ನು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮಂಜುನಾಥ್, ಅಧ್ಯಕ್ಷ ಗೋವಿಂದಸ್ವಾಮಿ, ಮಾಜಿ ಅಧ್ಯಕ್ಷ ಪ್ರಾಬ್ಲಮ್ ಚಂದ್ರಪ್ಪ ಇತರರು ಲೋಕಾರ್ಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಪಂಚಾಯಿತಿ ಸದಸ್ಯರ ಪರಸ್ಪರ ಸಹಕಾರ ಹಾಗೂ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕೆಂಬ ದೃಢ ಸಂಕಲ್ಪದ ಫಲವಾಗಿ ಈ ನೂತನ ಕಚೇರಿ ಕಟ್ಟಡ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ. ಪಂಚಾಯಿತಿ ಆಡಳಿತ ಮಂಡಳಿಯ ಕಾರ್ಯ ಶ್ಲಾಘನೀಯವಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಗ್ರಾಮದ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ. ಅನೇಕ ಬಾರಿ ಭೇಟಿ ನೀಡಿದ ಸಂದರ್ಭಗಳಲ್ಲಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಜನಪರ ಕಾಳಜಿ ಸ್ಪಷ್ಟವಾಗಿ ಕಂಡುಬಂದಿದೆ. ನೂತನ ಕಟ್ಟಡದಿಂದ ಪಂಚಾಯಿತಿ ಆಡಳಿತ ಇನ್ನಷ್ಟು ಜನಸ್ನೇಹಿಯಾಗಲಿ ಎಂದು ಆಶಿಸಿದರು. ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ನ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೆಲವು ಜಿಲ್ಲಾ ಮಟ್ಟದ ಕಚೇರಿಗಳಿಗೂ ಕೂಡ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ ಇಲ್ಲ. ಸಣ್ಣ ಸಣ್ಣ ಕಿಷ್ಕಿಂದೆ ಅಂತಹ ರೂಮುಗಳಲ್ಲಿ ಜಿಲ್ಲಾ ಮಟ್ಟದ ಕಚೇರಿಗಳು ನಡೀತಾ ಇರ್ತವೆ. ಅಂಥದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಕಟ್ಟಡ ಸುಮಾರು 1,05,00,000 ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರ ರಘುನಾಥ್ ಮೂರ್ತಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಜಗದೀಶ್, ಅಗಲಗುರ್ಕಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಪಿ ಅಶೋಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮಂಜುನಾಥ್, ನರೇಗಾ ಯೋಜನೆಯ ತಾಂತ್ರಿಕ ಸಹಾಯಕ ಅಭಿಯಂತರ ಅಭಿಲಾಷ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಂಚಾಯಿತಿ ಅಧ್ಯಕ್ಷ ಗೋವಿಂದಸ್ವಾಮಿ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಗ್ರಾಮೀಣ ಭಾಗದ ಜನರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಹೊರಟಿದ್ರು. ಆದರೆ ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು, ಈಗ ವಿಪಿಜಿ ರಾಮ್ ಹೆಸರಿನಲ್ಲಿ ನರೇಗಾ ಹೆಸರನ್ನು ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಸದಸ್ಯರ ಆಯ್ಕೆ ಪಟ್ಟಿ ಪ್ರಕಟಿಸಲಾಯಿತು. ತಾಲೂಕು ಗ್ರಾಮಾಂತರ ಭಾಗಕ್ಕೆ ಮಂಜುನಾಥ್ ಮತ್ತು ನಗರ ಘಟಕಕ್ಕೆ ವೆಂಕಟಾದ್ರಿ ರವರನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಂಯೋಜಕ ಜಾನಿ ಮಾತನಾಡಿ, ಪ್ರಚಾರ ಸಮಿತಿಯ ಪದಾಧಿಕಾರಿಗಳು ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಶಿಸ್ತಿನಿಂದ ನಿರ್ವಹಿಸಬೇಕು. ಗಾಂಧೀಜಿಯವರು ದೇಶದ ಜನರಿಗಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇಂಥ ಮಹಾಪುರುಷನ ಹೆಸರನ್ನು, ನರೇಗಾ ಹೆಸರನ್ನು ಹಾಗೆ ಉಳಿಸಬೇಕು. ಇದನ್ನು ಎಲ್ಲ ಜನರಿಗೆ ಮನ ಮುಟ್ಟುವಂತೆ ಪ್ರಚಾರ ಮಾಡಲಾಗ್ತಿದೆ ಎಂದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಜಾರಿಗೆ ತಂದಂಥ ಒಂದು ವಿಶಿಷ್ಟ ಯೋಜನೆ ಮನ್ರೇಗಾ ಎನ್ನತಕ್ಕಂಥದ್ದು. ಮೊದಲು ಅದು ಕೇವಲ ನರೇಗಾ ಅಂತ ಹೇಳುವಂಥದ್ದಿತ್ತು. ನಂತರ ಅದಕ್ಕೆ ಸೂಟಬಲ್ ಹೆಸರು ಮಹಾತ್ಮ ಗಾಂಧಿದು ಎನ್ನುವಂಥ ಹೆಸರಿನ ಕಾರಣಕ್ಕಾಗಿ ಅನ್ನು ಸೇರಿಸಿ ಮನ್ರೇಗಾ ಎನ್ನುವಂಥ ಕಾಯ್ದೆಯನ್ನಾಗಿ ಮಾಡಿದರು. ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರನ್ನೂ ಅದೇ ಗ್ರಾಮಕ್ಕೆ ಸೀಮಿತಗೊಳಿಸಿ ಅಲ್ಲಿಯೇ ಆ ಗ್ರಾಮವನ್ನು ಇಡಿಯಾಗಿ ಅಭಿವೃದ್ಧಿ ಮಾಡುವಂಥ ಯೋಜನೆ ಇದು ಕಳೆದ 20 ವರ್ಷಗಳಿಂದ ನಡೀತಾ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಜನರ ಜೇಬಲ್ಲಿ ದುಡ್ಡು ಉಳಿತಾ ಇತ್ತು. ಆ ಗ್ರಾಮದ ಎಲ್ಲ ರೀತಿ. ಈ ವೇಳೆ ತಾಲೂಕು ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ವೆಂಕಟಾದ್ರಿ, ಮಂಜುನಾಥ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಂಬಕ್ಕ ವೆಂಕಟೇಶ್,
ರಾಜಗೋಪಾಲ್, ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಪಾದಯಾತ್ರೆ ಸಮಿತಿ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 14ನೇ ವರ್ಷದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಸಮಿತಿಯ ಅಧ್ಯಕ್ಷ ಸೊನ್ನೇಗೌಡ ಮಾತನಾಡಿ, ಅನ್ನ ಸಂತರ್ಪಣೆಯೊಂದಿಗೆ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ವಿವಿಧ ಗ್ರಾಮಗಳಿಂದ ಬಂದು ಸೇರುತ್ತಿದ್ದಾರೆ. ವರ್ಷ ಕಳೆದಂತೆ ಯಾತ್ರಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಜನರು ಪಾದಯಾತ್ರೆ ಮೂಲಕ ಧರ್ಮಸ್ಥಳ ಸೇರಲಿದ್ದಾರೆ. ಯಾತ್ರಿಗಳು ಈ ಕ್ಷೇತ್ರಕ್ಕೆ ಸೇರುವವರೆಗೆ ಊಟದ ಪ್ರಸಾದ ನಿರಂತರವಾಗಿ ಜಾರಿಯಲ್ಲಿ ಇರುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಾದಯಾತ್ರೆ ಸಮಿತಿಯ ಶಿವಪ್ರಸಾದ್, ಯುವ ಮುಖಂಡ ಕೆಆರ್ ನಾಗೇಶ್, ರಾಧಾಕೃಷ್ಣ, ಉಷಾ ರಾಜಣ್ಣ, ಸುನೀಲ್ ಕುಬೇರ ಹಾಗೂ ಪಾದಯಾತ್ರೆ ಪದಾಧಿಕಾರಿಗಳು, ಭಕ್ತಾದಿಗಳು ಹಾಜರಿದ್ದರು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ನೀಡದೆ ಮೋಸ ಮಾಡಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಾಲ್ ರವಿರವರೊಂದಿಗೆ ಸೇರಿ ಸರಸ್ವತಿ ಹಾಗೂ ಗಜೇಂದ್ರ ತೊಂದರೆ ನೀಡುತ್ತಿದ್ದಾರೆ ಎಂದು ಬಂಗಾರಪೇಟೆ ನಗರದ ಸಂಜಯ್ ಗಾಂಧಿ ನಗರದ ನಿವಾಸಿಯಾದ ದಲಿತ ಸಮುದಾಯದ ಆನಂದಪ್ಪ ಬಿನ್ ಲೇಟ್ ಪಾಪಯ್ಯ ಹಾಗೂ ಅವರ ಹೆಣ್ಣು ಮಕ್ಕಳು ಆರೋಪಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ತಾತನ ಆಸ್ತಿ ಬಂಗಾರಪೇಟೆ ವ್ಯಾಪ್ತಿಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿರುವ ಜಮೀನಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು, ಪ್ರಸ್ತುತ ತಡೆಯಾಜ್ಞೆ ಇದ್ರೂ ನನ್ನ ಅನುಮತಿ ಹಾಗೂ ಸಹಿ ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರ ರವರು ಭೂಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಾಲ್ ರವಿರವರಿಗೆ ಮಾರಾಟ ಮಾಡಿರುತ್ತಾರೆ. ಜಮೀನಿನ ಮೇಲೆ ಸಿವಿಲ್ ಕೇಸು ನಡೆಯುತ್ತಿದ್ದು, ನ್ಯಾಯಾಲಯದ ತಡೆಯಾಜ್ಞೆಯ ಆದೇಶ ಇದ್ರೂ ಭೂಮಾಫಿಯಾದ ವಿ ರವಿಕುಮಾರ್ ಉರ್ಫ್ ಡಮಾಲ್ ರವಿ ಅಕ್ರಮವಾಗಿ ಸೈಟ್ಗಳನ್ನು ವಿಂಗಡಿಸಿ ಪುರಸಭೆಯಲ್ಲಿ ಅಕ್ರಮವಾಗಿ ಹಾಗೂ ಅನಧಿಕೃತವಾಗಿ ಖಾತೆಗಳನ್ನು ಮಾಡಿಸಿ ಸೈಟ್ಗಳು ಮಾರಾಟ ಮಾಡಲು ಪ್ರಯತ್ನ ಮಾಡಿ ತೊಂದರೆ ನೀಡುತ್ತಿದ್ದಾರೆ. ನಮಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಆನಂದ್ ರವರ ಧರ್ಮ ಪತ್ನಿ ಜ್ಞಾನ ಸುಂದರಿ, ಮಕ್ಕಳಾದ ಗೌರಿ, ಈಶ್ವರಿ, ನದಿಯಾ, ಸುಭಾಷಿಣಿ, ಕಲ್ಮಣಿ, ಮಧುಬಾಲ, ಅರ್ಚನಾ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರದಲ್ಲಿ ಮಿಡ್ ನೈಟ್ ಆಪರೇಷನ್, ಕಲಬೆರಕೆ ಹಾಲಿನ ಕರಾಳ ದಂಧೆ, ಬೇರು ಸಹಿತ ಕಿತ್ತೆಸೆಯಲು 30 ತಂಡಗಳಿಂದ ಏಕಕಾಲಕ್ಕೆ ದಾಳಿ, 1020 ಲೀಟರ್ ಹಾಲು ಜಪ್ತಿ. ಯುವಜನಕ್ಕೆ ಆಡಿದ್ದೇ ಆಟ, ಹೋಗಿದ್ದೇ ದಾರಿ ಅನ್ನುವ ಕಾಲದಲ್ಲಿ ಬಸವಣ್ಣ ಗುಡಿಗೆ ಕಾಯಕಲ್ಪ ನೀಡಲು ಮುಂದಾದ ಯುವಜನತೆ, ಹಿರಿಯರ ಮೆಚ್ಚುಗೆಗೆ ಪಾತ್ರರಾದ ಹೆಣ್ಣು ಮಕ್ಕಳು. ಹಿರಣೇಶ್ವರ ಕೆರೆ ಭಾಗದಲ್ಲಿಯೇ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಿಸಿ ಸಿಎಂ ಸಿದ್ದರಾಮಯ್ಯಗೆ ಜಿಲ್ಲಾಧಿಕಾರಿಗಳ ಮೂಲಕ ಅಣೆಕಟ್ಟು ಅಚ್ಚುಕಟ್ಟುದಾರರಿಂದ ಮನವಿ. ಯುವ ನಾಯಕ ಸಂದೀಪ್ ರೆಡ್ಡಿಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಸಿಗಬಹುದು, ಶಾಸಕ ವಿಶ್ವನಾಥ್ ಅಭಯ ಹಸ್ತ.
ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್